KCET ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಾಳೆ ಅಂದರೆ ಸೋಮವಾರ ಆಗಸ್ಟ್ 25ಕ್ಕೆ ಬರೋ ಚಾನ್ಸ್ ಇದೆಯಾ? ಏಕೆಂದರೆ ಮುಂಚೆ KA ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದ ಪ್ರಕಾರ ಆಗಸ್ಟ್ 25ಕ್ಕೆ ಸೆಕೆಂಡ್ ಮಾಕ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿತ್ತು. ಹಾಗಾಗಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ರಿಸಲ್ಟ್ಗೋಸ್ಕರ. ನಮಗೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ಗೆ ಯಾವ ಸೀಟು ಸಿಗಬಹುದು ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಎಲ್ಲ ನೀಟ್ ಹಾಗೂ KCET ವಿದ್ಯಾರ್ಥಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಇದಕ್ಕೂ ಮುಂಚೆ KA ರಿಲೀಸ್ ಮಾಡಿದ ಶೆಡ್ಯೂಲ್ ಪ್ರಕಾರ ಆಗಸ್ಟ್ 25 ರಾತ್ರಿ 8 ಗಂಟೆ ನಂತರ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದೆ. ಹಾಗಾಗಿ ನಾವು 25th ನಾಳೆ ರಾತ್ರಿ 8 ಗಂಟೆ ತನಕ ವೆಯ್ಟ್ ಮಾಡ್ಬೋದು. 8 ಗಂಟೆ ಆದಮೇಲೆ ರಿಸಲ್ಟನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿತ್ತಲ್ಲ, ಅದು 8 ಗಂಟೆ ಆಗ್ಬೋದು, 9 ಆಗ್ಬೋದು, 10 ಆಗ್ಬೋದು ಅಥವಾ 12 ಗಂಟೆ ಆಗ್ಬೋದು. ನಾಳೆ ಬರೋ ಚಾನ್ಸ್ ಇದೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಸ್ಟ್ 22 ಬೆಳಗ್ಗೆ 10 ಗಂಟೆಗಿತ್ತು. ಅದನ್ನು ಅವತ್ತೇ ಸಂಜೆ 5 ಗಂಟೆಗೆ ಕೊನೆ ಆಗಿತ್ತು. ಹಾಗಾಗಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಅಷ್ಟೇ ಆಗಸ್ಟ್ 25ನೇ ತಾರೀಕು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರೆ ಮೇ ಬಿ ಅವತ್ತೇ ಅಂದರೆ ನಾಳೆನೇ ಅನೌನ್ಸ್ ಆಗುತ್ತೆ. ಸ್ವಲ್ಪ ಡಿಲೇ ಆಗ್ಬೋದು. ಸೊ ಹಾಗಾಗಿ ನಾಳೆ ರಿಸಲ್ಟ್ ಬರೋದಂತೂ ಶ್ಯೂರ್. ಬೈ ಚಾನ್ಸ್ ಏನಾದರೂ ನಾಳೆ ರಿಸಲ್ಟ್ ಬರೋ ತಡ ಆದರೆ ಟ್ಯೂಸ್ಡೇ ಮಾರ್ನಿಂಗ್ ಅಂತೂ ಬಂದೇ ಬರುತ್ತೆ. ರಿಯಲ್ ರೌಂಡ್ 1 ರಿಸಲ್ಟ್ಗೋಸ್ಕರ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಬೈ ಚಾನ್ಸ್ ಈಗ ಮಾರ್ಕ್ ರಿಸಲ್ಟಲ್ಲಿ ನೀವು ಅಂದ್ಕೊಂಡಿರೋ ಕಾಲೇಜ್ ಬಂದಿದ್ದರೆ ಹೊಸದಾಗಿ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋ ನೆಸೆಸಿಟಿ ಇಲ್ಲ. ಈಗ ನಿಮಗೆ ಸಿಕ್ಕಿರೋ ಕಾಲೇಜ್ಗಳಿಗಿಂತ ಇನ್ನೂ ನಮಗೆ ಅಪ್ಗ್ರೇಡ್ ಕಾಲೇಜ್ಗಳು ಬೇಕು ಅನ್ನೋವಾಗಿದ್ದರೆ ಅಂಥ ಕಾಲೇಜ್ಗಳನ್ನ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು, ಪ್ರಯಾರಿಟಿನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಏನಾದರೂ ಮಾರ್ಕ್ ರಿಸಲ್ಟ್ ಬಗ್ಗೆ, ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಮಾರ್ಕ್ ರಿಸಲ್ಟಲ್ಲಿ ನೀವು ಯಾವ ಕಾಲೇಜಿನ ಯಾವ ಕೋರ್ಸ್ ಅಂತ ಅಂದ್ಕೊಂಡಿದ್ದೀರೋ ಆ ಸೀಟು ನಿಮಗೆಲ್ಲ ಸಿಗಲಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ.